ಗೋಪ ಸರ್ ನಮಸ್ಕಾರ. ಹೇಳಿ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಶಂಕರ್ ಅಂತ. ಶಂಕರ್ ಸರ್, ಯಾವ ಊರಿಂದ ಬಂದಿರೋ ಸರ್? ನಾವು ಮಂಡ್ಯದಿಂದ ಬಂದಿರೋದು. ಹೌದಾ ಸರ್? 4 ವೀಲ್ ಟ್ರಾಲಿ ಮಾಡಿಸಿದ್ರಿ ಡಿಫ್ರೆಂಟ್ ಸೈಜಲ್ಲಿ. ಸ್ವಲ್ಪ ಅಗ್ರಿಕಲ್ಚರ್ ಪರ್ಪಸಾ? ಹೌದು ಸರ್. ಏನೇನು ಕೆಲಸ ಮಾಡ್ತೀರಾ ಸರ್? ಇದರಲ್ಲಿ ನಾವು ತೋಟಕ್ಕೆ ವೇಸ್ಟೇಜು ಎಲ್ಲ ಎತ್ತಾಕೋದು, ಮತ್ತು ಗರಿಗಳು ಎಲ್ಲ ಈಚೆ ಕಡೆ ಹೊರೋದು, ಮತ್ತು ಮಣ್ಣು ಮತ್ತು ಗೊಬ್ಬರ ಹಾಕೊಂಡು ಹೋಗೋದು, ಮತ್ತು ಹಸುಗಳಿದ್ದಾವೆ, ಹಸುಗಳಿಗೆ ಮೇವೆಲ್ಲ ತಗೊಂಡು ಬರಬೇಕಾಗುತ್ತೆ ಜಮೀನಿಂದ. ಬೈಕಲ್ಲಿ ಒಂದು 2 ತಗೊಂಡು ಬರಬೇಕು. ಇದರಲ್ಲಾದರೆ 5-10 ಪಿಂಡಿ ಗಂಟೆ ಹಾಕೊಂಡು ಒಂದೇ ಸಲ ತಗೊಂಡು ಹೋಗ್ಬೋದು. ತೋಟಕ್ಕೆ ಗೊಬ್ಬರ ಎಲ್ಲ ಇದು ಮಾಡ್ಬೋದು. ಮತ್ತು ಯಾರ್ಯಾರು ಒಂದು 5 ಜನ 6 ಜನ ಲೇಬರ್ ಇದೆ, ಲೇಬರ್ ಕೂಡ ಹಾಕೊಂಡು ಹೋಗ್ಬೋದು. ಮತ್ತು ಇನ್ನೂ ಸಣ್ಣ ಪುಟ್ಟ ಕೆಲಸಗಳು ನಮ್ಮ ಸೈಡು ಮಂಡ್ಯ ಸೈಡು ಭತ್ತ ಬೆಳೆಯೋದ್ರಿಂದ ಭತ್ತ ಎಲ್ಲನೂ ಒಂದು 5 ಚೀಲ 10 ಚೀಲ ಭತ್ತ ಹಾಕೊಂಡು ಹೋಗ್ಬೋದು. ಇನ್ನೂ ಬೇಕು ಅಂತಂತಂದರೆ ಒಂದು ಅರ್ಧ ಟೈನ್ 600-700 kg ತನಕ ಕಬ್ಬನ್ನು ಕಡ್ಕೊಂಡು ನಾವು ಆಲೆ ಮನೆಗೆ ಸಾಗಿಸ್ಬೋದು. ಅನೇಕ ಕೆಲಸಗಳು ಈ ಟ್ರೈಲಿನಲ್ಲಿ ನಾನು ಯೂಟ್ಯೂಬ್ ಮುಖಾಂತರ ನೋಡಿದಾಗ SK ಎಂಟರ್ಪ್ರೈಸಸ್ ಅಂತ ಅಂದ್ಬಿಟ್ಟು ಅವರು ಒಂದಷ್ಟು ವಿಡಿಯೋಗಳನ್ನ ಬಿಟ್ಟಿದ್ರು. ಆ ವಿಡಿಯೋಗಳನ್ನ ನೋಡಿದಾಗ ನನಗೆ ಅದರಲ್ಲಿ ಒಂದು ಮಂದಟ್ಟಾಯಿತು. ಇಲ್ಲೇ ಬಂದು ತಗೋಬೇಕು ಅಂತ ಅಂದ್ಬಿಟ್ಟು ನನಗೊಂದು ಅರಿವಾಯಿತು. ಹಾಗಾಗಿ ಇಲ್ಲಿಗೆ ಬಂದು ನಾನು ಹಿಂದೆ ಒಂದು ಸಾರಿ ಬಂದಿದ್ದೆ. ಬಂದು ಒಂದು ಸಾರಿ ನೋಡಿಕೊಂಡು ಎಲ್ಲ ವಿಸಿಟ್ ಮಾಡಿ ಹೋಗಿದ್ದೆ. ಈ ಒಂದು ಎಂಟರ್ಪ್ರೈಸಸ್ ಅವರು ಒಂದು 3 ಟೈಪು ಟ್ರಾಲಿಯನ್ನು ಮಾಡ್ತಾರೆ. ಒಂದು 3 ಮತ್ತು 5 ಅಡಿ ಇದೆ, ಇನ್ನೊಂದು 3.5 ಮತ್ತು 5.5 ಒಂದಿದೆ. ಇನ್ನೊಂದು 4 ಮತ್ತು 6 ಅಡಿ ಕೂಡ ಇದೆ. ನಮಗೆ ನಾವು ಯಾವ್ಯಾವ ಕೆಲಸ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನಾವು ಮಾಡಿಸ್ಕೋಬೇಕು ಸರ್. ಆಗಲಿ, ಉಪಯೋಗ ಇದೆ. ಬೈಕ್ ಫಿಟ್ಟಿಂಗ್ ನೀವೇ ನಿಂತಿದ್ರಿ, ನಿಮ್ಮ ಮುಂದೆನೇ ಮಾಡಿದ್ವಿ. ಏನನ್ಸುತ್ತೆ ಸರ್ ಬೈಕ್ ಫಿಟ್ಟಿಂಗು? ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಹೊರಗಡೆ ಮಾಡಿಸ್ಕೊಳ್ಳೋದಕ್ಕಿಂತ ಇಲ್ಲಿ ಮಾಡಿಸ್ಕೊಂಡಾಗ ಇವರು ಸ್ವಲ್ಪ ಇಂಜಿನಿಯರು ಸ್ಟಡಿ ಮಾಡಿದ್ದಾರೆ. ಬೈಕ್ ಯಾವ ರೀತಿ ಆ್ಯಕ್ಷನ್ ಆಗುತ್ತೆ, ಕಟಿಂಗ್ ಮಾಡಿ ಹಾಕಿದಾಗ ಇಲ್ಲಿ ನೋಡಿ, ಇಲ್ಲಿ ಸಾಕಪ್ ಗೇರು ಎಲ್ಲ ಇದ್ದಾವೆ. ಇದು ಕೂಡ ಬೆಂಡ್ ಮಾಡಿರೋದ್ರಿಂದ ಇದು ಫ್ರೆಶ್ ಆಗುತ್ತೆ. ಹೀಗೆ ಅನೇಕ ಒಂದು ಇವ್ರದ್ದು ಅನುಭವ ಇದೆ ಸಾಕಷ್ಟು. ಹಂಗಾಗಿ ನಾವು ಇವ್ರ ಹತ್ರನೇ ಮಾಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ಮಂಡ್ಯದಿಂದ ಇಲ್ಲಿ ತನಕ ಬಂದು ಮಾಡಿಸಿದ್ದೀವಿ ಸರ್. ಒಂದು ರೌಂಡ್ ಹೋಗಿದ್ವಿ ನಾವು, ನೀವು ಗಾಡಿ ಓಡಿಸ್ಕೊಂಡು ಟೆಸ್ಟ್ ಡ್ರೈವ್ಗೆ. ಏನು ಅನ್ನಿಸ್ತು ಸರ್? ಟೆಸ್ಟು ಡ್ರೈವ್ ಹೋಗಿದಾಗ ನಾನು ತುಂಬ ಭಯ ಪಡ್ತಾ ಇದ್ದೆ. ಇವರು ಒಂದು ಡ್ರೈವ್ ಕರ್ಕೊಂಡು ಹೋದಾಗ ಇದು ಏನು ನಾವು ಗಾಡಿ ಓಡಿಸ್ತೀವಿ ಅದೇ ಥರ ಓಡಿಸ್ಬೋದು. ಏನಪ್ಪ ಅಂದ್ರೆ ಆ ಕಡೆ 2 ಅಡಿ ಈ ಕಡೆ 2 ಅಡಿ ಎಕ್ಸ್ಟ್ರಾ ಇದೆ ಅಂತ ಅನ್ಕೋಬೇಕು. ಯಾಕೆಂದರೆ ಟ್ರಾಲಿ ಕೂಡ ನಂದು 3.5 ಅಡಿ ಅಗಲ ಇರೋದ್ರಿಂದ ಇನ್ನೂ ಒಂದು ಅರ್ಧ ಅಡಿ ಎಕ್ಸ್ಟ್ರಾ ಇದೆ ಅಂತ ಭಾವಿಸ್ಕೊಂಡು ಸಿಂಪಲಾಗಿ ಓಡಿಸ್ಬೋದು, ಗಾಡಿನ ಓಡಿಸ್ಬೋದು. ಏನೂ ಇಲ್ಲ ಸರ್, ಆರಾಮಾಗಿ ಗಾಡಿ ಓಡಿಸ್ಬೋದು. ಒಂದು 3-4 ದಿನ ಸ್ವಲ್ಪ ಕಡಿಮೆ ಭಾರ ಹಾಕೊಂಡು ಓಡಿಸ್ಬೇಕು. ಆನಂತರ ನಾವು ಜಾಸ್ತಿ ಭಾರ ಹಾಕೊಂಡು ನಾವು ಇದರಲ್ಲಿ ಅಭ್ಯಾಸ ಮಾಡ್ಕೊತಾ ಹೋದರೆ ಬೇರೆ ಆಟೋಗಿಂತ ಇದು ತುಂಬ ಜಾಸ್ತಿ ಮೈಲೇಜ್ ಬರೋದ್ರಿಂದ ಇದರಲ್ಲಿ ನನಗೆ ತುಂಬ ಪ್ರಾಫಿಟ್ ಆಗುತ್ತೆ ಸರ್. ಆಗಲಿ ಸರ್, ಒಳ್ಳೇದಾಗಲಿ. ಹುಷಾರಾಗಿ ಹೋಗಿ ಬನ್ನಿ. ಊರಿಗೆ ತಲುಪಿದ್ಮೇಲೆ ತಲುಪಿದ್ವಿ ಅಂತ ಒಂದು ಫೋನ್ ಮಾಡಿ ಸರ್. ಆಮೇಲೆ ಇದು ಮೊದಲನೇ ದಿನ 40 ಒಳಗಡೆ ಹೋಗಿ 30 ಅಂದ್ಕೊಳ್ಳಿ ಮೊದಲನೇ ದಿನ. ಆಮೇಲೆ ನಿಮಗೆ ಗೇರಪ್ ಆಗುತ್ತೆ. ಆಯ್ತು, ಒಳ್ಳೇದಾಗಲಿ ಸರ್, ಹೋಗಿ ಬನ್ನಿ. ಬಾಯ್ ಸರ್.